Hi guys, welcome to my YouTube channel. And this is ಮಂಜು ಸುರೇಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೆಲ್ಲರೂ ನೋಡೇ ಇರ್ತೀರಾ, ನನ್ನ ಚಾನಲ್ ನೇಮು ಬೇರೆ ತೋರಿಸ್ತಾ ಇದೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡೋಣ ಅಂತ ಮಾಡಿದೆ. ಏನಂತ ಗೊತ್ತಲ್ಲ, ಲೈಫ್ ವಿತ್ 4 ಆರ್ಟ್ಸ್ ಅಂತ. ಅದು ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಚಾನಲ್ ನೇಮ್ ಅನ್ನೋದ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ನಮ್ಮ ಪಾಪುಗೆ 2.5 ಮಂತ್ ಇಂಜೆಕ್ಷನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹೊರಡ್ಬೇಕಂತ ರೆಡಿ ಆಗ್ತಾ ಇದ್ದೀನಿ. ನನಗೆ ಸ್ನಾನ ಎಲ್ಲ ಮಾಡಿಸಿ ಹೋಗಬೇಕು. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಇದೆ. ಬಟ್ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಇಂಜೆಕ್ಷನ್ ಜ್ವರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾವ ದೇವಸ್ಥಾನದ ಪೂಜಾರಿ? ನಮ್ಮ ಪುಟಾಣಿ ಮತ್ತು ಅವನ ಫ್ರೆಂಡ್ಸು ಈಚೆ ಆಟ ಆಡ್ತಾಯಿದ್ರು. ಗಣೇಶನ ಇಕ್ಬಿಟ್ಟು DJ ಹಾಕ್ತಾಯಿದ್ದೀನಿ ಅಂತ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ನನ್ನ ತಮಾಷೆನ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದೆ. ಟೈಮ್ ಆಗಿತ್ತು, ಹೊರಟಿದ್ದೆ. ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಗಣೇಶನ ಇಕ್ಕೊಂಡಿದ್ದಾನೆ, ಚೆನ್ನಾಗೈತಿ. ಒಂದ್ ಕಡೆ ಕೈನೇ ಕೈಯೇ ಇಲ್ವಲ್ಲ ಹೋಗು. ಈ ಕಡೆ ಕೈ ಮುರ್ಕೊಂಡ ಕೈ ಏನಾಯ್ತು? ನೆನೆ ದಿವ್ಸ ಮುರ್ಕೊಂಡ ಡಿಜೆನಾ? ಅಪ್ಪನೆಲ್ಲ ರೆಡಿ ಮಾಡಾಯಿತು. ಇವಾಗ ಆಟೋಗೆ ಫೋನ್ ಮಾಡಿಬಿಟ್ಟು ಬರೋಕ್ಕೆ ಹೇಳ್ಬಿಟ್ಟು ಹೊರಡಬೇಕು. ಆಲ್ರೆಡಿ 10:30 ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಟೈಮ್ ಆಗೋಗಿದೆ, ಹೊರಡ್ಬೇಕು ಇವಾಗ. ಇಂಜೆಕ್ಷನ್ ಹಾಕಿ ವೆಯ್ಟ್ ಮಾಡಬೇಕು ಅಂತಂದ್ರು. ಅದಕ್ಕೆ 1/2 ಅವರ್ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಅಮ್ಮ ಬೇರೆ ಬೆಂಗಳೂರಿಂದ ಬಂದಿತ್ತು, ನೊಣವೆಂಕೆರೆಯಲ್ಲಿ ವೆಯ್ಟ್ ಮಾಡ್ತಾ ಇತ್ತು. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಬಂದಿದ್ದರಿಂದ ಹಾಗೂ ನೋಡಿಬಿಟ್ಟು ಜಂಪ್ ಮಾಡೋಕೆ ಹೋಗ್ತಾ ಇದ್ದೇನೆ ಆಟೋದಿಂದಲೇ. ಅಲ್ಲ ಕಣ, ಅಲ್ಲ ಅಮ್ಮ, ನಿನ್ನು ಅಲ್ಲೈತಿ ಅಂತ ದುಮ್ಕಕ್ಕೆ ಓಡಾಗ್ತಾ ಇದ್ದೇನೆ ಆಲ್ರೆಡಿ. ಅವನಿ ನನಗೆ ನಾನು ಕಬ್ನಲ್ಲಿ ಕುಡಿಬೋದು ಈಟು. ನೀನ್ ಕುಡಿದಿದ್ಯಾ? ಅಮ್ಮು, ನಾನು, ಅಗು, ಅಮ್ಮ ಎಲ್ಲ ಒಟ್ಟಿಗೆ ಬಂದ್ವಿ ಅದೇ ಆಟೋದಲ್ಲಿ. ಬರೋದಕ್ಕೆ ಆಲ್ರೆಡಿ ಒಂದು ಈವ್ನಿಂಗ್ ಆಗೋಗಿತ್ತು. ಅದಕ್ಕೆ ಉಯ್ಕಂಡ ಅಮ್ಮು ಫೋನಲ್ಲಿ ಮಾತಾಡ್ತಾ ಇದ್ರೆ, ಇವನು ಸಿಕ್ಕಿದ ಚಾನ್ಸ್ ಅಂತ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ. ಅದು ಮರಳು ಅಲ್ಲ, ಡಸ್ಟಲ್ಲಿ. ನಮ್ಮ ಪುಟಾಣಿಗೆ ಮರಳಲ್ಲಿ ಆಡೋದು ಅಂದರೆ ತುಂಬಾ ಇಷ್ಟ. ಬಟ್ ಆದರೆ ನಾನು ಯಾವಾಗಲೂ ಬಿಡಲ್ಲ. ಯಾವಾಗಲಾದರೂ ಒಂದೊಂದು ಸತಿ ಆಟ ಆಡ್ತಾನೆ. ಅದರಲ್ಲೂ ಇವತ್ತು ಅವ್ರ ಅಪ್ಪಾಜಿ ಬಂದಿದ್ದರಿಂದ ಫೋನಲ್ಲಿ ಮಾತಾಡ್ತಾಯಿದ್ರು. ಇವನು ಡಸ್ಟಲ್ಲಿ ಆಟ ಆಡಿಕೊಂಡು ಮೈ ತುಂಬ ಧೂಳು ಇಕ್ಕೊಂಡ್ಬಿಟ್ಟಿದ್ದ. ನನಗೇನು ಎದ್ದ ಅಂದ್ರೂ ಎದ್ದೇಳ್ತಾನೆ. ಅವ್ರ ಅಪ್ಪನೇ ಸಮಾಧಾನ ಮಾಡಿ ಎಬ್ಬಿಸ್ತಾ ಇತ್ತು. ಏನೋ ಆಟ ಆಡೋಕೆ ಒಂದು ಲೋಡ್ ಮಾಡೋಣ. ಅವನಿಗೆ ಸಿಕ್ಕಿದ ಚಾನ್ಸ್ ಅಂತ ಉಯ್ಕೊಂತಿರೋದು ನೋಡಲ್ಲಿ. ಡಸ್ಟ್ ಎಲ್ಲ ಉಯ್ಕೊಂಡಿರೋದಕ್ಕೆ ಅಮ್ಮನೇ ಸ್ನಾನ ಮಾಡಿಸ್ತಾ ಇದೆ. ಖುಷಿ ಆಗುತ್ತೆ ನೋಡಿದ್ರೆ. ಅವಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ ಅವ್ರ ಅಪ್ಪಾಜಿನ. ನಾನು ಮಾಡ್ಸೋದು ಬೇಡವಾ? ಹೋಗೋ, ನಿಮ್ಮ ಅಪ್ಪ ನೀನು ಮಿಸ್ ಮಾಡ್ಕೊಂತೀಯ? ಹಾಂ, ಇದು ಬೆಳಗ್ಗಿನ ಕಂಟಿನ್ಯೂ ಬ್ಲಾಗ್ ಇದೆ. ಬೆಳಗ್ಗೆನೇ ಮೀನು ತೊಗೊಂಬಂದಿದ್ರು. ಹಾಗೆ ಅಗುಗೆ ಇಷ್ಟ ಅಂತೇಳಿ ಮೀನು ತೊಗೊಂಡ್ವಿ. ನಮ್ಮ ಅಕ್ಕನೂ ರಶ್ಮಿನೂ ಫಿಶ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಕ್ಲೀನ್ ಮಾಡ್ತಾರಪ್ಪ ಯಪ್ಪ, ತುಂಬ ಸ್ಮೆಲ್ ಬರುತ್ತೆ. ಯಾವಯ್ಯನೇ ಆಗ್ತು. ಯಾಕೆ ಸತ್ತೋಗಿದ್ವಾ? ಅವ್ರ ಮನೇಲಿ ಸ್ವಲ್ಪ ತಗೊಂಡ್ರು. ಕಬಾಬ್ ಮಾಡಿ ತಿನ್ನಂತೆ. ಕಬಾಬ್ ಮಾಡ್ಬೇಕು. ಹದ್ದುಗಳು ಇಲ್ಲೇ ಓಡಾಡ್ತಾವೆ. ಅದು ಹಂಗಾಯ್ದ್ರೆ ಸೈಡ್ಗೆ ಬೇರೆ ತಿಕ್ಕು.
ಈ ತಡಿ ಏನು ಇಲ್ಲ ಇದೊಂಚೂರು ಅದು ಕಿವಿ ನೋಡೆ ಎತ್ತಿ ಉಸಿರಾಡುತ್ತಲ್ಲ ಅದು ಚೆನ್ನಾಗಿತ್ತಾನೆ ಅದು ಅದರಲ್ಲೇ ಗೊತ್ತಾಗತ್ತಾನೆ ಸತ್ತೋಗಿರೋದು ಚೆನ್ನಾಗೈತಿ ಇಲ್ಲ ಎಲ್ಲಿಗೆ ಹೋಗ್ತಿದೀಯಾ ಬಾ ಐಸ್ ಕ್ರೀಮ್ ಬಂದಿಲ್ಲ ಬಂದ ಕೊಡ್ಸತ್ತು ಬಾ ಬಂದ ಕುಡಿಸ್ಕೊ ಬಂದ ಕೂತ್ಕೊ ನೀ ನೋಡಿ ರೆಡಿನಾ ಕೊಡಿಸ್ತೀನಿ ಬಾ ಮಗನೇ ಈಗಾಡು ನಮ್ಮ ಮಗುಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಬಟ್ ಇಲ್ಲೆಲ್ಲೂ ಸಿಗಲ್ವಲ್ಲ ಇವ್ರು ಸೌಂಡ್ ಬರೋದನ್ನೇ ವೆಯ್ಟ್ ಮಾಡ್ತಾನೇ ಇರ್ತಾನೆ ಒಡೆದೋಗುತ್ತೆ ಕ್ಲೀನ್ ಮಾಡಿರೋ ಫಿಶ್ನ ಸ್ವಲ್ಪ ಸಾಂಬಾರಿಗೆ ಅಂತ ಎತ್ತಿಟ್ಟೆ ಸ್ವಲ್ಪ ಮಾತ್ರನೇ ಕಬಾಬಿಗೆ ತೊಗೊಂಡು ಮಸಾಲೆ ರೆಡಿ ಮಾಡಿಕೊಂಡೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಹಸಿರುಮೆಣ್ಸಿನ್ಕಾಯಿ ಕೊತ್ತಂಬರಿನ ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ ಒಂದು ಪಾತ್ರೆಗೆ ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಹಾಕಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಮೊಟ್ಟೆ ಹಾಕಿ ಏನು ರುಬ್ಬಿಟ್ಕೊಂಡಿದ್ನೋ ಅದನ್ನು ಪೇಸ್ಟ್ನ ಆ್ಯಡ್ ಮಾಡಿದೆ ಅದಕ್ಕೆ ನೀಟಾಗಿ ಫಿಶ್ನ ಹಾಕಿ ಸ್ವಲ್ಪ ಒಂದು ಹಾಫ್ ಆನ್ ಅವರು ಮಿಕ್ಸ್ ಮಾಡಿ ಮಸಾಲೆನೆಲ್ಲ ಎತ್ತಿಟ್ಟಿದ್ದೆ ಎಣ್ಣೆ ಕಾದಾದ್ಮೇಲೆ ಅದೇನು ಮಸಾಲೆ ಮಿಕ್ಸ್ ಮಾಡಿ ಫಿಶ್ನ ಇಟ್ಟಿದ್ನೋ ಅದನ್ನು ಫ್ರೈ ಮಾಡಿದೆ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫಿಶ್ ಕಬಾಬು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಮ್ಮು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟಿತ್ತು ಹೋಗ್ಬೇಡಪ್ಪ ಅಂತೇಳಿ ತುಂಬಾ ಅಳ್ತಾ ಇದ್ದ ಅವನು ಸಮಾಧಾನ ಮಾಡಿ ಹೋಗೋದಕ್ಕೆ ಸಾಕಾಗೋಯ್ತು ಹಾಗೂ ಅವ್ರ ಅಪ್ಪಾಜಿ ಬೆಂಗಳೂರಿಗೆ ಹೋಗಿದ್ದಕ್ಕೆ ಅವ್ನು ಅಳ್ತಾ ಇದ್ದ ಅವ್ನು ಹೇಗೋ ಸಮಾಧಾನ ಮಾಡೋದಕ್ಕೆ ಸಾಕಾಗೋಯ್ತು ಅವ್ನ ಮೈಂಡ್ನ ಡೈವರ್ಟ್ ಮಾಡಬೇಕು ಅಂತ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ಮಾಲ್ ಗೇಮ್ ಆಡ್ಸೋಣ ಅಂತ ಆಡಿಸ್ತಾ ಇದ್ದೀನಿ ಧಾರ್ಮಿಕ ಔಟು ಓಡು ಓಡು ಸ್ಟಾಪ್ ರನ್ 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 ಸ್ಟಾಪ್ ಫ್ಯಾನ್ ಔಟ್ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಈ ಒಗ್ಗನು ಅಂಶನು ನಿಂತಿತ್ತಲ್ಲೇ ಜಂಪ್ ಮಾಡ್ತಾ ಇದ್ದಾರೆ ದಡ ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ಬ್ಲಾಗ್ ವೀಡಿಯೋಸ್ನ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ